ಪಾವಗಡ ತಾಲೂಕಿನ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಕೊಡಮಡುಗು ಗ್ರಾಮ ಪಂಚಾಯಿತಿ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ. ಗ್ರಾಮದ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡಿದ್ದು, ತ್ಯಾಜ್ಯ ನೀರು ನಿಂತಲ್ಲೇ ನಿಂತು ನಾರುತ್ತಿದೆ. ಚರಂಡಿಯಿಂದ ಬರುತ್ತಿರುವ ದುರ್ವಾಸನೆಯಿಂದ ಸಾರ್ವಜನಿಕರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕೊಡಮಡುಗು ಗ್ರಾಮದಲ್ಲಿ ಚರಂಡಿಗಳನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಲ್ಲ. ಇದರಿಂದ ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಮಳೆ ಬಂದರೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತದೆ. ಅವೈಜ್ಞಾನಿಕ ಚರಂಡಿಗಳ ನಿರ್ಮಾಣದಿಂದಾಗಿ ಎಲ್ಲೆಂದರಲ್ಲೇ ನೀರು ನಿಂತು ದುರ್ವಾಸನೆ ಬೀರುತ್ತಿದೆ. ಗ್ರಾಮದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಗ್ರಾಮ ಪಂಚಾಯಿತಿ ವರ್ತಿಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ವರ್ಷಗಳೇ ಕಳೆದಿದೆ. ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು, ರಾಜ್ಯದಲ್ಲಿ ಡೆಂಗಿ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಕಾಣುತ್ತಿವೆ. ಆರೋಗ್ಯ ಇಲಾಖೆ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತಿದೆ. ಪಂಚಾಯಿತಿ ಮಾತ್ರ ಗ್ರಾಮ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿಲ್ಲ. ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಶಾಪ ಹಾಕುತ್ತಿದ್ದಾರೆ. ಗ್ರಾಮದಲ್ಲಿ ಅಸ್ವಚ್ಛತೆ ತಾಂಡವಾಡುತ್ತಿರುವ ಕಾರಣ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನ ಕಾಲ ಕಳೆಯುವಂತಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೋ ಅವಾಂತರ ಸಂಭವಿಸುವುದಕ್ಕೂ ಮುನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಕೋರಿದ್ದಾರೆ. ಶ್ರೀನಿವಾಸ್ ಅಂತ ಕೊಡಮಡುಗು ಪಂಚಾಯತ್ ಗ್ರಾಮ ಪಂಚಾಯತಿ ನಾವೆಲ್ಲ ಸ್ಕೂಲ್ ಕಮಿಟಿಗೆಲ್ಲ ಹೇಳಿದ್ವಿ. ಅವನು ಬಂದ್ರೆ ಪಿಡಿಒ ಅರ್ಧ ಗಂಟೆ ಬಂದು ಸೈನ್ ಹಾಕೋದು ಅಷ್ಟೇ, ಅವನು ಹೋಗೋದು ಆಫೀಸ್ ಹತ್ರ ಒಂದು ದಿನ ಇರಲ್ಲ. ಎಪ್ಪಟ್ಟು ಹಾಕ್ಬಿಟ್ಟಿರೋದು ಹೋಗ್ತಾ ಇರೋದು ಅವ್ನ ಪಾಟ್ಗೆ. ಅವನು ಒಂದು ಚರಂಡಿ ಹೇಳಿದ್ರಿ, ಒಂದು ಲೈಟ್ ಹಾಕಂತ ಹೇಳಿದ್ರು ಮಾಡಿಸ್ತೀನಿರಪ್ಪ ಅಂತ ಬರೋದೇ ಇಲ್ಲ ಈ ಕಡೆ. ಬಾಟ್ರಿ ಎಲ್ಲ ತುಂಬಿಕೊಂಡು ಇದಾಗಿದ್ದಾವೆ, ಎತ್ತಾಕಿದ್ದಾರೆ. ಇವಾಗೆಲ್ಲ ಇದು ಬಂದಿದೆಯಲ್ಲ ತಗೊಂಡು ಹಾಕ್ಕೊಂಡ್ರೆ ಆ ಕಡೆ ಎತ್ತಾಕಿಲ್ಲ. ಇವಾಗ ಫುಲ್ ಬ್ಲಾಕ್ ಐತೆ, ಬ್ಲಾಕ್ ಆಗಿದೆ. ಮುಂದೆ ಶಾಲೆ ಎಲ್ಲ ಹೆಂಗೆ ಮಾಡಬೇಕಾದ್ರೆ ನಮ್ಮ ಹತ್ರ ದುಡ್ಡಿರಲ್ಲ. ಆ ಥರ ಆಗಿ ವರ್ಕ್ ಏನಾಗಿದೆ. ಅದು ಮೊನ್ನೆ ಹೋದ ವರ್ಷನೇ 2 ವರ್ಷ ಇಂಚೆನೇ ಆಗಿತ್ತು. ಇವಾಗ ಮಾಡೋಣ ಅಂದರೆ ಇವಾಗ ಅದು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.